ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತು ಶೇರ್ ಮಾರ್ಕೆಟ್ನ ಏನೇನು ನಡೀತಾ ಅಂತ ನೋಡೋಣ ಮತ್ತು ಶೇರ್ ಮಾರ್ಕೆಟ್ ರಿಲೇಟೆಡ್ ಟಾಪ್ ನ್ಯೂಸ್ಗಳು ಯಾವ್ಯಾವ ಅಂತ ಇವತ್ತಿನ ಈ ವಿಡಿಯೋನಾಗ ನಾವು ಕವರ್ ಮಾಡೋಣ. ನೋಡ್ರಿ ವೀಕ್ಷಕರೇ, ಇವತ್ತು ಸೆನ್ಸೆಕ್ಸ್ 0.69% ಏರೈತಿ ಮತ್ತು ನಿಫ್ಟಿ ನೋಡ್ರಿ 0.67% ಏರೈತಿ ಮತ್ತು ಬ್ಯಾಂಕ್ ನಿಫ್ಟಿ 1.77% ಏರೈತಿ. ವೀಕ್ಷಕರೇ, ಇವತ್ತಿನ ಒಂದು ದಿನ ಹಿಸ್ಟ್ರಿನರಿ. ಯಾಕಂತಂದ್ರೆ ಇವತ್ತು ನಮ್ದು ಸೆನ್ಸೆಕ್ಸ್ ಫಸ್ಟ್ ಟೈಮ್ 80,000 ಲೆವೆಲನ್ನು ಟಚ್ ಮಾಡೈತಿ. ಇದೊಂದು ದೊಡ್ಡ ಮಾತ್ರಿ. ಸೆನ್ಸೆಕ್ಸ್ ಇವತ್ತು 80,000 ಲೆವೆಲ್ ಟಚ್ ಮಾಡೈತಿ. ಮತ್ತು ನೋಡಬಹುದು ಇವತ್ತು ವೀಕ್ಷಕರೇ, ಬ್ಯಾಂಕ್ ನಿಫ್ಟಿನೂ 1.77% ಏರೈತಿ. ಏರಾಕ್ ಮೇನ್ ರೀಸನ್ ಏನಂತಂದ್ರೆ ಇವತ್ತು HDFC ಬ್ಯಾಂಕ್ ಭಾಳ ಏರೈತ್ರಿ. HDFC ಬ್ಯಾಂಕ್ ನೋಡ್ರಿ 2.14% ಏರಿದ್ರಿಂದ ಬ್ಯಾಂಕ್ ನಿಫ್ಟಿನ HDFC ಬ್ಯಾಂಕದ ಹೆಚ್ಚು ವೆಟೇಜ್ ಇರೋದ್ರಿಂದ ಇವತ್ತು ಬ್ಯಾಂಕ್ ನಿಫ್ಟಿ 1%ಗಿಂತನೂ ಹೆಚ್ಚು ಏರೈತ್ರಿ. 1.77% ಏರೈತಿ. ಮತ್ತು ವೀಕ್ಷಕರೇ ನೋಡ್ರಿ, ಇವತ್ತು ನಿಫ್ಟಿ ಟಾಪ್ ಗೇನರ ಮತ್ತು ಟಾಪ್ ಲೂಸರ್ ನೋಡೋಣ. ನಿಫ್ಟಿ ಟಾಪ್ ಗೇನರ್ ನೋಡ್ರಿ, ಟಾಟಾ ಕನ್ಸ್ಯೂಮರ್ 3.55% ಏರೈತಿ. ಅಡಾನಿ ಪೋರ್ಟ್ಸ್ 2.39% ಏರೈತಿ. ಕೋಟಕ್ ಬ್ಯಾಂಕ್ 2.23% ಏರೈತಿ. HDFC ಬ್ಯಾಂಕ್ 2.14% ಏರೈತಿ ಮತ್ತು ಎಕ್ಸಿಸ್ ಬ್ಯಾಂಕ್ 1.82% ಏರೈತಿ. ನೋಡ್ರಿ ವೀಕ್ಷಕರೇ, ನಿಫ್ಟಿ ಟಾಪ್ ಗೇನರ್ನಾಗ ಟಾಪ್ 3 ಕಂಪ್ನಿಗಳ ಬ್ಯಾಂಕಿಂಗ್ ಸೆಕ್ಟರ್ನಾಗಿಂದನ ಇದಾವ. ನಾನು ಇವತ್ತು ನೋಡ್ಬೋದು ನಿಫ್ಟಿ ಬ್ಯಾಂಕ್ 1.77% ಏರೈತಿ. ಈಗ ಬರೀ ಟಾಪ್ ಲೂಸರ್ ನೋಡೋಣ. ಟಾಪ್ ಲೂಸರ್ ನೋಡ್ರಿ, TCS ಐತ್ರಿ 1.23% ಬಿದ್ದೈತಿ. ಟೈಟನ್ 1.11% ಬಿದ್ದೈತಿ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ 0.68% ಬಿದ್ದೈತಿ. ಟಾಟಾ ಮೋಟರ್ಸ್ 0.41% ಬಿದ್ದೈತಿ. ಹಿಂಡಾಲ್ಕೋ 0.40% ಬಿದ್ದೈತಿ. ನೋಡ್ಬೋದು ವೀಕ್ಷಕರೇ, ಇವತ್ತು TCS ಮತ್ತು ಟೈಟನ್, ರಿಲಯನ್ಸ್ ಇಂಡಸ್ಟ್ರೀಸ್, ಟಾಟಾ ಮೋಟರ್ಸ್ ದೊಡ್ಡ ಕಂಪ್ನಿಗಳು ಇವತ್ತು ಸ್ವಲ್ಪ ಬಿದ್ದಾವ. ಮತ್ತು ವೀಕ್ಷಕರೇ, ಈಗ ನೋಡ್ರಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡೋಣ. ನೋಡ್ರಿ, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ 1747 ಸ್ಟಾಕ್ಗಳು ಏರಾತಿದ್ದು ಮತ್ತು 971 ಸ್ಟಾಕ್ಗಳು ಬೀಳಾತಿದ್ದು. ಅಂತಂದ್ರೆ ಇವತ್ತು ಹೆಚ್ಚು ಏರೋ ಸ್ಟಾಕೇ ಇದ್ದು. ನಾನು ನಿಮ್ಮ ಪೋರ್ಟ್ಫೋಲಿಯೋನು ಇವತ್ತು ಗ್ರೀನ್ನಾಗಿರ್ಬೋದು. ಬರೀ ಈಗ ವೀಕ್ಷಕರೇ FIS ಡೇಟಾ ನೋಡೋಣ. ನೋಡ್ರಿ, FIS ಇವತ್ತು ಬಾಯಿಂಗ್ ಮಾಡ್ಯಾರಿ, ಫುಲ್ ಬಾಯಿಂಗ್ ಮಾಡ್ಯಾರ. ಇವತ್ತು FIS 5,483 ಕೋಟಿ ಬಾಯಿಂಗ್ ಮಾಡ್ಯಾರ. ಬಟ್ ಇವತ್ತು DIS 924 ಕೋಟಿ ಸೆಲ್ಲಿಂಗ್ ಮಾಡ್ಯಾರ. ನೋಡ್ರಿ ವೀಕ್ಷಕರೇ, FIS ಯಾವಾಗ ಎಂಟರ್ ಆಗತ್ತಾರ ಅವಾಗ DIS ಸೆಲ್ಲಿಂಗ್ ಮಾಡತ್ತಾರ. FIS ಯಾವಾಗ ಸೆಲ್ಲಿಂಗ್ ಮಾಡತ್ತಾರ ಅವಾಗ DIS ಬಾಯ್ ಮಾಡತ್ತಾರ. ಅನಾನ ಮಾರ್ಕೆಟ್ ಎಲ್ಲೈತೆ ಅಲ್ಲೇ ಐತ್ರಿ. ಹೆಚ್ಚು ಇಫೆಕ್ಟ್ ಬೀಳುವತ್ತು ಮಾರ್ಕೆಟಿಗೆ. FIS ಎಕ್ಸಿಟ್ ಆದ್ರೂ ಹೆಚ್ಚು ಬೀಳುವತ್ತ, DIS ಎಕ್ಸಿಟ್ ಆದ್ರೂ FIS ಬಾಯಿಂಗ್ ಮಾಡತ್ತಾರ. ಮತ್ತು ರಿಟೇಲ್ ಇನ್ವೆಸ್ಟರ್ ಈಗ ಅನ್ಸವಲ್ರೆ ಕಂಟಿನ್ಯೂ ರಿಟೇಲ್ ಇನ್ವೆಸ್ಟರ್ ನಮ್ಮ ದೇಶದ ಮ್ಯಾಗ ವಿಶ್ವಾಸನ ಇಟ್ಟ ರೊಕ್ಕ ಇನ್ವೆಸ್ಟ್ ಮಾಡತ್ತಾರ ಸ್ಟಾಕ್ ಮಾರ್ಕೆಟ್ನಾಗ. ನೋಡ್ರಿ ವೀಕ್ಷಕರೇ, ಇವತ್ತು HDFC ಬ್ಯಾಂಕ್ 2.14% ಏರೈತಿ. 3%ಗಿಂತ ಹೆಚ್ಚಿರಿತ. ಬಟ್ ಮಾರ್ಕೆಟ್ ಎಂಡ್ ಹಾಕೊಂತ ಸ್ವಲ್ಪ ಬಿದ್ದು ಕ್ಲೋಸಿಂಗ್ ಆತ. ಎದಕ್ಕೆ ಈ ರೀತಿ ಇವತ್ತು HDFC ಬ್ಯಾಂಕ್ ಅದು 2%, ನಮ್ಮ ದೇಶದ ದೊಡ್ಡದ ಕಂಪ್ನಿ ಐತ್ರಿ, ಇದು 2ನೇ ದೊಡ್ಡ ಕಂಪ್ನಿ. ಎದಕ್ಕೆ ಈ ರೀತಿ ಇಷ್ಟಂತ ನ್ಯೂಸ್ ನೋಡ್ರಿ ವೀಕ್ಷಕರೇ, HDFC ಬ್ಯಾಂಕ್ನಾಗ FIS ದ ಹೋಲ್ಡಿಂಗ್ 55%ಗಿಂತನೂ ಹೆಚ್ಚಿರೋದ್ರಿಂದ MSCI ಅಂತ ಒಂದು ಇಂಡೆಕ್ಸ್ ಐತಿ, ಅದ್ರಾಗ ಅದರದ ವೇಟೇಜ್ ಕಮ್ಮಿ ಇತ್ತು. ಈಗ ನಿನ್ನೆ ಅವ್ರ ಒಂದು ಹೊಸ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಲಿಸ್ಟ್ ಬಿಟ್ರೆ ಅದ್ರಾಗ ಈಗ FIS ದ ಹೋಲ್ಡಿಂಗ್ 55%ಗಿಂತ ಕಮ್ಮಿ ಐತಿ. 55%ಗಿಂತ ಕಮ್ಮಿ ಇರೋದ್ರಿಂದ ಈಗ MSCI ಇಂಡೆಕ್ಸ್ನಾಗ ಅವ್ರದ್ದು ವೇಟೇಜ್ ಹೆಚ್ಚಾಗೋ ಚಾನ್ಸಸ್ ಐತಿ. MSCI ಇಂಡೆಕ್ಸ್ನಾಗ ಈಗ 3.8% ಇತ್ತ. ಬಟ್ ಈಗ 55%ಗಿಂತ ಕಮ್ಮಿ ಆಗಿದ್ರಿಂದ FIS ಶೇರ್ ಹೋಲ್ಡಿಂಗ್, ಅದರಿಂದ ಡೈರೆಕ್ಟ್ ಈಗ ಚಾನ್ಸಸ್ ಐತ್ರಿ ಹಿಂಗೆ ಆಗೋದ. ಎಷ್ಟಾಗ್ಬೋದು ಅಂತಂದ್ರೆ 3.8% ಇದ್ದಿದ್ದ 7.2% 7.5% ಆಗೋ ಚಾನ್ಸಸ್ ಐತಿ MSCI ದ ಇಂಡೆಕ್ಸ್ನಾಗ ಅದ್ರ ವೇಟೇಜ್. ಹಿಂಗೆ ಆಗೋದ್ರಿಂದ ಡೈರೆಕ್ಟ್ $3.2 ಬಿಲಿಯನ್ ಇಲ್ಲಿಕ್ರ $4 ಬಿಲಿಯನ್ ಇನ್ವೆಸ್ಟ್ ಮಾಡೋದು ಚಾನ್ಸಸ್ ಐತ್ರಿ. ಅದು ಎಷ್ಟು ದಿನದಾಗ ಅಂತಂದ್ರೆ 6 ದಿನದ್ನಾಗ $3 ಬಿಲಿಯನ್ ಹೆಚ್ಚು ಇನ್ಫ್ಲೋ ಬರೋ ಚಾನ್ಸಸ್ ಐತಿ. ನಾನು ಇವತ್ತು ಸ್ಟಾಕ್ ನೋಡಬಹುದು ನೀವು ಎಷ್ಟು ಏರೈತಿ, 2.14% ಏರೈತಿ ವೀಕ್ಷಕರೇ ಇಷ್ಟೇ ಐತಿ ಇವತ್ತಿನ ಸ್ಟಾಕ್ ಮಾರ್ಕೆಟ್ ನ್ಯೂಸ್. ಮತ್ತು ಈ ವಿಡಿಯೋ ಚಲೋ ಅನ್ಸೋ ವಿಡಿಯೋಗೆ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣನೇ ವಿಡಿಯೋ ಮಾಡ್ತಿರ್ತೇನೆ. ಬರೀ ನ್ಯೂಸ್ಗಳನ್ನು ಹ್ಯಾಂಗಿಲ್ರಿ ವೀಕ್ಷಕರೇ, ನಾನು ಶೇರ್ ಮಾರ್ಕೆಟ್ ಬಗ್ಗೆ ಕಲಿಸುತ್ತಿರ್ತೀನಿ. ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈ ಚಾನಲ್ ಮ್ಯಾಗ ನಾನು ಒಂದು ಸೀರೀಸ್ ನಡೆದೈತೆ ಫ್ರೀನಾಗ, ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕ್ಲಾಸ್ ಅಂತ. ಇದ್ರಾಗ ನಾನು 0ದಿಂದ A to Z ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳಿದ್ದೀನಿ. ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಂದು ಅದು ಪ್ಲೇಲಿಸ್ಟ್ ಹೋಗಿ ನೋಡಿರಿ, ನನ್ನ ಕೋರ್ಸ್ ಅದ. ನಿಮಗೆ ಏನೂ ಗೊತ್ತಿರಲಿಲ್ಲ ಅಂದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿತೈತಿ. ವಿಡಿಯೋ ಚಲೋ ವಿಡಿಯೋಗೆ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ನಾನು ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.